ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 43ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸೆಲ್ನಲ್ಲಿ ಸಾಲ್ವರ್ ಫಂಕ್ಷನನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಾಲ್ವರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಎಕ್ಸೆಲ್ ಫಂಕ್ಷನ್ನು. ಇದು ಡೇಟಾ ಟ್ಯಾಬ್ನ ಡೇಟಾ ಅನಾಲಿಸಿಸ್ ಐಟಮ್ಗಳಲ್ಲಿ ಬರುತ್ತೆ. ಸೊ ಇದು ಬೈ ಡಿಫಾಲ್ಟಾಗಿ ನಿಮ್ಮ ಎಕ್ಸೆಲ್ನಲ್ಲಿ ಇರುವುದಿಲ್ಲ. ನೀವು ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕನ್ನು ಹೇಗೆ ಇನ್ಸ್ಟಾಲ್ ಮಾಡ್ತೀರೋ ಅದೇ ಥರ ಸಾಲ್ವರನ್ನು ಕೂಡ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕನ್ನು ನಾನು ನನ್ನ 41ನೇ ಸಂಚಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾರೆಲ್ಲ ಅದನ್ನು ನೋಡಿಲ್ವೋ ಆ ವಿಡಿಯೋವನ್ನು ಅದನ್ನು ನೋಡಿ ನೀವು ಸಾಲ್ವರನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸಾಲ್ವರನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ನೋಡೋಣ ಸಾಲ್ವರನ್ನು ಹೇಗೆ ಯೂಸ್ ಮಾಡೋದು ಅಂತ. ಸೊ ಇಲ್ಲಿ ನಾನೊಂದು ಡೇಟಾ ಸೆಟ್ಟನ್ನು ಇಲ್ಲಿ ನೋಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಒಂದು ಗಿಫ್ಟ್ ವೋಚರ್ ಸಿಕ್ಕಿದೆ ಕಂಪನಿಯಿಂದ. ಅದರಲ್ಲಿ ನಾನು ಟೋಟಲ್ 20,000 ಅಥವಾ 20,000 ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ನಾನು ಒಂದು ಶಾಪಿಂಗ್ ಮಾಲಿಗೆ ಹೋಗಿ ಒಂದಷ್ಟು ಐಟಮ್ಗಳನ್ನು ನನ್ನ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ನನ್ನ ಕಾರ್ಟಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 2 ಮೊಬೈಲ್ ಹೋಲ್ಡರು, 2 ಶರ್ಟ್, ಒಂದು ಸ್ಮಾರ್ಟ್ ವಾಚ್ ಎಲ್ಲ ಇದೆ. ಆದರೆ ಟೋಟಲ್ ಬಿಲ್ ಬಂದುಬಿಟ್ಟು 14,850 ಮಾತ್ರ ಆಗಿತ್ತು. ಆದರೆ ನನಗೆ ಬೇರೆ ಯಾವುದೇ ಐಟಮ್ಗಳು ಬೇಡ, ಇಷ್ಟೇ ಐಟಮ್ಗಳು ಸಾಕು. ನನಗೀಗ ಇಲ್ಲಿ ಈ ಕ್ವಾಂಟಿಟಿ ಅಥವಾ ಈ ನಂಬರ್ಗಳನ್ನು ಚೇಂಜ್ ಮಾಡಿಕೊಂಡು ಇದರ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 20,000 ಮಾಡ್ಕೋಬೇಕು. ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ಸಾಲ್ವರ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀನಿ. ಬನ್ನಿ ಹಾಗಾದರೆ ಹೇಗೆ ಸಾಲ್ವರನ್ನು ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೀವೀಗ ಒಂದು ಸಲ ಸಾಲ್ವರನ್ನು ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ಸಾಲ್ವರ್ ಮೇಲೆ ಕ್ಲಿಕ್ ಮಾಡಿ. ಸಾಲ್ವರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಡೇಟಾ ಒಂದು ಬಾಕ್ಸ್ ಬರುತ್ತೆ. ಈ ಥರ ಇದರಲ್ಲಿ ನೀವು ಒಂದಷ್ಟು ಕಮಾಂಡ್ಗಳನ್ನು ಕೊಟ್ಟಾಗ ಅದು ಸಾಲ್ವರ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಫಸ್ಟ್ ಬಂದುಬಿಟ್ಟು ಸೆಟ್ ಆಬ್ಜೆಕ್ಟಿವ್ ಬಂದುಬಿಟ್ಟು ನಮ್ಮದು ಟೋಟಲ್ ಬಂದುಬಿಟ್ಟು, ಅಂದರೆ ನಮ್ಮ ಉದ್ದೇಶ ಏನು? ಉದ್ದೇಶ ಈ ಟೋಟಲನ್ನು 20,000 ಮಾಡುವಂಥದ್ದು. ಸೊ ಈ ಸೆಲ್ ಚೇಂಜ್ ಆಗಬೇಕು. ಸೊ ಅದು ನಮ್ಮ ಆಬ್ಜೆಕ್ಟಿವ್ ಸೆಲ್. ಓಕೆ, ಅದು ಮ್ಯಾಕ್ಸಿಮಮ್ ಮಾಡಬೇಕು ಅಲ್ವಾ? ಮ್ಯಾಕ್ಸಿಮಮ್ ಅಂದರೆ 20,000 ಮಾಡಬೇಕು. ಓಕೆ, ಸೊ ಇಲ್ಲಿ ಚೇಂಜಿಂಗ್ ವೇರಿಯಬಲ್ ಸೆಲ್ಸ್ ಯಾವುದನ್ನೆಲ್ಲ ಚೇಂಜ್ ಮಾಡಬೇಕು. ಈಗ ನನಗೆ ಪ್ರೈಸ್ ಚೇಂಜ್ ಮಾಡುವಂಥದ್ದು ಬೇಡ, ನನಗೆ ಕ್ವಾಂಟಿಟಿ ಮಾತ್ರ ಚೇಂಜ್ ಮಾಡಬೇಕಂಥದ್ದು. ಸೊ ಇಷ್ಟು ಸೆಲ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಆ್ಯಡ್ ಮಾಡಿ ಕೆಲವು ಕನ್ಸ್ಟ್ರೆಂಟ್ಗಳನ್ನು ನಾವು ಇಲ್ಲಿ ಹಾಕಬೇಕು, ಕೆಲವು ಕಂಡೀಷನ್ಗಳನ್ನು ಹಾಕಬೇಕು. ಸೊ ಸಾಲ್ವರ್ ಮೇಯ್ನಾಗಿ ನಿಮ್ಮ ಹತ್ರ ಕೆಲವು ಅಂದರೆ ಲಿಮಿಟೆಡ್ ಆದಂಥ ಒಂದು ಕನ್ಸ್ಟ್ರೆಂಟ್ಗಳು ಇದ್ದಾಗ, ಅಡೆತಡೆಗಳು ಇದ್ದಾಗ ಅದನ್ನು ಆ ಅಡೆತಡೆಗಳು ಅಥವಾ ಆ ಲಿಮಿಟೇಷನ್ಗಳಿಗೆ ಒಳಪಟ್ಟು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ಸಾಲ್ವರ್ ಹೇಳಿಕೊಡುತ್ತೆ ಅಥವಾ ಸಾಲ್ವ್ ಮಾಡಿಕೊಡುತ್ತೆ. ಸೊ ಈಗ ನಾವು ಕಂಡೀಷನ್ಗಳನ್ನು ಹಾಕೋಣ. ಒಂದನೇದಾಗಿ ಫಸ್ಟ್ ಇಲ್ಲಿ ಸೆಲ್ ರೆಫರೆನ್ಸಲ್ಲಿ ಏನು ಮಾಡಬೇಕು? ಸೆಲ್ ರೆಫರೆನ್ಸಲ್ಲಿ ಫಸ್ಟ್ ಬಂದುಬಿಟ್ಟು ಏನಾಗಬೇಕು? ಟೋಟಲ್ ಬಂದುಬಿಟ್ಟು ಅಂದರೆ ಟೋಟಲ್ ಸೆಲ್ ಅದು ಈಕ್ವಲ್ ಟು ಈ ಸೆಲ್ಲಿಗೆ ಕರೆಕ್ಟ್ ಈಕ್ವಲ್ ಆಗಿರಬೇಕು, ಅಂದರೆ 20,000ಕ್ಕೆ ಈಕ್ವಲ್ ಆಗಿರಬೇಕು. ಅದು ಒಂದು ಕಂಡೀಷನು. ಅದಾದಮೇಲೆ ಇನ್ನೊಂದು ಕಂಡೀಷನು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ ಇದು ಯಾವುದೇ ಈ ಕ್ವಾಂಟಿಟಿಗಳು ಒಂದು ಇಂಟೀಜರ್ ಆಗಿರಬೇಕು. ಇಂಟೀಜರ್ ಅಂದರೆ ನನಗೆ ಈಗ ಮೊಬೈಲ್ ಹೋಲ್ಡರು 2.5 ಅಂತ ಇರಬಾರ್ದು, ಅಂದರೆ 2.5 ಮೊಬೈಲ್ ಹೋಲ್ಡರ್ ಅಂತ ಸಿಗಲ್ಲ, ಅಥವಾ 2.3 ಶರ್ಟುಗಳಂತ ಸಿಗಲ್ಲ. ಇದೊಂದು ಫುಲ್ ನಂಬರ್ ಆಗಿರಬೇಕು, ಹೋಲ್ ನಂಬರ್ ಆಗಿರಬೇಕು, ಅಥವಾ ಅದೊಂದು ಇಂಟೀಜರ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಾವು ಅದನ್ನು ಇಂಟೀಜರ್ ಅಂತ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಅದು 2ನೇ ಕಂಡೀಷನು. ಅದಾದಮೇಲೆ ಇನ್ನು 3ನೇ ಕಂಡೀಷನು ಏನಪ್ಪ ಅಂದರೆ ಈ ನಂಬರ್ಗಳು ನೆಗೆಟಿವ್ ಆಗಿರಬಾರ್ದು. ಅಂದರೆ ಈ ನಂಬರ್ಗಳು ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಹೋಲ್ಡರು -2 ಅಂತ ಇರಬಾರ್ದು ಅಲ್ವಾ? -2 ಅನ್ನೋದಕ್ಕೆ ಅರ್ಥ ಇಲ್ಲ. ಸೊ ಅದು ನೆಗೆಟಿವ್ ಆಗಿರಬಾರ್ದು ಅಂದರೆ ಗ್ರೇಟರ್ ಆರ್ ಈಕ್ವಲ್ ದೆನ್ ಅಥವಾ ಈಕ್ವಲ್ ಆರ್ ಗ್ರೇಟರ್ ದೆನ್ 0, 0ಗಿಂತ ಜಾಸ್ತಿ ಅಂದರೆ ಅದು ಪಾಸಿಟಿವ್ ಆಗಿರುತ್ತೆ.
ಸೊ ಇಷ್ಟು 3 ಕಂಡೀಷನ್ಗಳನ್ನು ಹಾಕಿ ಓಕೆ ಕೊಡಿ. ಸೊ ಇಲ್ಲಿ ನೋಡಿ ಕಂಡೀಷನ್ಸ್ಗಳು ಇಲ್ಲಿ ತಗೊಳ್ತವೆ. ನಮಗೆ ಬೈ ಚೇಂಜಿಂಗ್ ವೇರಿಯಬಲ್ ಈ 4-5 ಸೆಲ್ಗಳನ್ನು ಚೇಂಜ್ ಮಾಡ್ಕೋಬೇಕು. ಅದನ್ನು ಮಾಡಿ ನಮ್ಮ ಟಾರ್ಗೆಟು 20,000 ರೀಚ್ ಆಗುವಂಥದ್ದು. ಸೊ ಇಷ್ಟು ಕಂಡೀಷನ್ಸನ್ನು ಕೊಟ್ಟ ಮೇಲೆ ಸಾಲ್ವ್ ಅಂತ ಕ್ಲಿಕ್ ಮಾಡಿ. ಸಾಲ್ವ್ ಅಂತ ಕ್ಲಿಕ್ ಮಾಡಿದಾಗ ಅದು ಸಾಲ್ವ್ ಆಗೋದಾದರೆ ಇಲ್ಲಿ ಸಾಲ್ವರ್ ಫೌಂಡ್ ಸೊಲ್ಯೂಷನ್ ಅಂತ ಕೊಡುತ್ತೆ, ಇಲ್ಲಾಂದರೆ ಅನೇಬಲ್ ಟು ಫೈಂಡ್ ಎ ಸೊಲ್ಯೂಷನ್ ಅಂತ ಕೊಡುತ್ತೆ. ಇಲ್ಲಿ ನನಗೆ ಸಾಲ್ವರ್ ಫೌಂಡ್ ಎ ಸೊಲ್ಯೂಷನ್ ಅಂತ ಕೊಟ್ಟಿದೆ. ಸೊ ನಾನೀಗ ಅದು ಯಾವುದು ಸೊಲ್ಯೂಷನ್ ಅಂತ ಕೀಪ್ ಸಾಲ್ವರ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ನೀವು ಅದನ್ನೇನು ಚೇಂಜಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಕೊಡಿ. ಓಕೆ ಕ್ಲಿಕ್ ಮಾಡಿದಾಗ ಇದು ಈಗ ನೋಡಿ ಗರಿಷ್ಠ 19,350 ಆಯಿತು. ಇನ್ನೂ 20,000ಕ್ಕೆ ರೀಚ್ ಆಗಿಲ್ಲ. ಇಲ್ಲಿ ಕೆಲವೆಲ್ಲ ನಂಬರ್ಸ್ಗಳನ್ನು ಚೇಂಜ್ ಮಾಡಿ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಸನ್ ಗ್ಲಾಸಸನ್ನು ನೀವು 4 ತಗೊಂಡ್ರೆ ಇಲ್ಲಿವರೆಗೆ ರೀಚ್ ಆಗುತ್ತೆ. ಸೊ ಇದು ರೀಚ್ ಆಗಿಲ್ಲ ಇನ್ನೂ ಕೂಡ. ಸೊ ಅದಕ್ಕೆ ಏನು ಮಾಡ್ಬೋದು, ಇನ್ನೊಂದು ಸಲ ಅದೇ ಥರ ಸಾಲ್ವರ್ಗೆ ಕಂಡೀಷನ್ಸ್ ಎಲ್ಲ ಸೇಮ್ ಇನ್ನೊಂದು ಸಲ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿ ನೋಡ್ಕೊಂಡು ಓಕೆ ಕೊಟ್ಟರೆ ಈ ಥರ ಚೇಂಜಸ್ ಮಾಡ್ತಾ ಅದು ಕೆಲವೊಂದು ಸಲ ಒಂದೇ ಕ್ಲಿಕ್ಕಲ್ಲಿ ತೋರಿಸುತ್ತೆ. ಇನ್ನೊಂದು ಸಲ ನೋಡಿ ಈಗ 20,000 ಆಯಿತು. 3ನೇ ಸಲ ನಾನು ಕ್ಲಿಕ್ ಮಾಡಿದಾಗ ನೋಡಿ ನಾನು 2 ಮೊಬೈಲ್ ಹೋಲ್ಡರು, ಶರ್ಟು ಮತ್ತು ಸ್ಮಾರ್ಟ್ ವಾಚಸ್ಸು ತೆಗಿಬೇಕು ನನ್ನ ಕಾರ್ಟಿಂದ, ಅದು ಬೇಡ. ಇಯರ್ ಪೀಸ್ 2 ಮತ್ತು ಮೊಬೈಲ್ ಕವರನ್ನು ಕೂಡ ತೆಗಿಬೇಕು. ಆಮೇಲೆ ಮೌಸ್ 1, ಸನ್ ಗ್ಲಾಸು 9 ತಗೊಂಡ್ರೆ ನನ್ನ ಟೋಟಲು 20,000 ಬಿಲ್ ಆಗುತ್ತೆ. ಸೊ ಈಗ ನೋಡಿ 2 ಗಿಫ್ಟ್ ವೋಚರಲ್ಲಿದ್ದಷ್ಟೇ ನನ್ನ ಟೋಟಲ್ ಅಮೌಂಟ್ ಬಂತು. ಸೊ ಈ ಥರ ಸಾಲ್ವರನ್ನು ಇದು ಒಂದಷ್ಟು ರಿಯಲಿಸ್ಟಿಕ್ ಆದಂಥ ಸೊಲ್ಯೂಷನ್ ಅಲ್ಲ, ಆದರೆ ನಾನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ ನೀವು ಇಲ್ಲಿ ಈಕ್ವಲ್ ಟು ವ್ಯಾಲ್ಯೂ ಆಫ್ ಅಂತ ಕೊಟ್ಟು ಇಲ್ಲಿ 20,000 ಅಂತ ಮಾಡ್ಬೋದು. ಓಕೆ, 20,000 ಅಂತ ಮಾಡ್ಬೋದು. ಸೊ ಅದು ಕೂಡ ನಿಮಗೆ ಅದನ್ನು ತೋರಿಸ್ಕೊಡುತ್ತೆ. ಓಕೆ, ಸೊ ಸಾಲ್ವ್ ಮಾಡಿಕೊಂಡು ಓಕೆ ಕೊಟ್ಟರೆ ಅದು ಈ ಥರ ಚೇಂಜಸ್ ಮಾಡಿಕೊಂಡು 20,000 ಮಾಡಿಕೊಡುತ್ತೆ. ಸೊ ಅದು ಕೂಡ ಒಂದು ಆಪ್ಷನ್ ಇದೆ. ಸೊ ಇದು ಸಾಲ್ವರನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು ಅನ್ನೋದನ್ನು, ಅಂದರೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಮಗೆ ಸಾಲ್ವರು ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ತುಂಬಾ ಸರಳವಾದಂಥ ಎಕ್ಸಾಂಪಲ್. ಸಾಲ್ವರನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಕಂಪನಿಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಇದನ್ನು ತಿಳ್ಕೊಂಡಿದ್ರೆ ತುಂಬಾ ಹೆಲ್ಪ್ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಸಾಲ್ವರನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.